ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನಗೆ ಬೇಜಾರಾಗಿದೆ ಫ್ರೆಂಡ್ಸ್. ಯಾಕಂದರೆ 2-3 ದಿನ ತವ್ರ ಮನೆಗಿದ್ದೆಲ್ಲ ಜಾತ್ರೆಗೆ ಅಂತ ಹೋಗಿದೆ. ಇವಾಗ ಬಂದುಬಿಟ್ಟೆ ಫ್ರೆಂಡ್ಸ್. ಇನ್ನೂ 2-3 ದಿನ ಆಸೆ ಇತ್ತು ಇರೋದು. ಸೊ ಯಜಮಾನ್ರು ಇವಾಗ ಕರ್ಲಿಕ್ಕೆ ಬಂದರು. ಇವತ್ತೇ ಬಂದುಬಿಟ್ಟೆ. ಇವಾಗ 6:30 ಬಂದು ಫ್ರೆಂಡ್ಸ್. ಬಂದು ಕಾಯಿ ಮರಿ ತಗೊಂಡು ದೊಡ್ಡ ಮುಖ ಹಚ್ಚಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಬರ್ಲಿಕ್ಕೆ ಇಷ್ಟ ಇದ್ದಿಲ್ಲ ಫ್ರೆಂಡ್ಸ್. ಇನ್ನೊಂದು 2-3 ದಿನ ಇರಬೇಕು ಅನಿಸುತ್ತೆ. ಅಂದರೆ ಯಜಮಾನ್ರು ಬಂದ್ರಂತ ಬಂದುಬಿಟ್ಟೆ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಅನ್ನಿಸ್ತದೆ ಫ್ರೆಂಡ್ಸ್. ಯಾಕಂದರೆ ಅದೇ ಗಂಡ ಮನೆದಿಂದ ತವ್ರ ಮನೆಗೆ ಹೋಗೋ ಟೈಮಿಗೆ ನೋಡಿರಿ ಎಷ್ಟು ಖುಷಿ ಆಗ್ತದೆ, ಎಷ್ಟು ಖುಷಿಲಿಂತ ಹೋಗ್ತೇವೆ. ಅದೇ ತವ್ರ ಮನೆಯಿಂದ ಗಂಡ ಮನೆಗೆ ಬರೋ ಟೈಮಿಗೆ ಎಷ್ಟು ಬೇಜಾರ್ತದೆ. ಇನ್ನೊಂದು 2-3 ದಿನ ಇರಬಾರ್ದಿತ್ತು ಅನ್ನಿಸ್ತದೆ ಅಲ್ಲ ಫ್ರೆಂಡ್ಸ್. ಸೊ ಯಾಕಂತ ಗೊತ್ತಿಲ್ಲ, ಈ ಥರ ಎಲ್ಲ ಹೆಣ್ಮಕ್ಳು ಅನ್ನಿಸ್ತದೆ ಫ್ರೆಂಡ್ಸ್. ಸೊ ನನಗೂ ಸ್ವಲ್ಪ ಬೇಜಾರಾಯಿತು. ಬೇಜಾರಾದ್ರೆ ಅಲ್ಲೇ ಇರ್ಲಿಕ್ಕಾಗ್ತದೆ ಫ್ರೆಂಡ್ಸ್. ಒಂದಿನ ಇಲ್ಲ ಒಂದಿನ ಬರಬೇಕಿಲ್ಲ, ಅದಕ್ಕೆ ಬಂದುಬಿಟ್ಟೆ ಫ್ರೆಂಡ್ಸ್. ಸೊ ಇವಾಗ ಸಂಜೆ ಅಡುಗೆ ಮಾಡಬೇಕಿನ ಏನು ಮಾಡೋದು ಗೊತ್ತಿಲ್ಲ. ಸೊ ಸಂಜೆ ಅಡುಗೆ ಮಾಡ್ತೀನಿ. ಯಜಮಾನ್ರು ಬಂದು ಏನು ಮಾಡಲಿ, ನನ್ನ ಮುಂಜಾಳೆದ್ರು ಚಪಾತಿ ಪಲ್ಯ ಐತ್ರಿ. ಅವಾಗ ಸ್ವಲ್ಪ ಪಾನಿ ಕೊಟ್ಟು ಅನ್ನ ಮಾಡಂದ್ರು. ಅದಕ್ಕೆ ಅನ್ನ ಮಾಡುತ್ತೀನಿ, ಎಲ್ಲ ರೆಡಿ ಮಾಡ್ತೀನಿ. ಉಳ್ಳೋಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಆಲೂಗಡ್ಡೆ ಎಲ್ಲ ಇಟ್ಟು ರೆಡಿ ಮಾಡಿ ಫ್ರೆಂಡ್ಸ್. ಇನ್ನೊಂದು ಬೇಜಾರಾಗುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಿ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಲಾಗಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್. ನಿಮ್ಮ ಮ್ಯಾಗ ನಂಬಿಕೆ ಇಟ್ಕೊಂಡು ಯೂಟ್ಯೂಬ್ ಚಾಲು ಮಾಡೋದು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಲಕ್ಕಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಪ್ಲೀಸ್. ಮಾಡ್ಕೋರಿ ಫ್ರೆಂಡ್ಸ್. ಮಾಡ್ಕೋತೀರಾ ಅನ್ಕೊಂತೀನಿ ಇನ್ನು ಮುಂದೆ. ಪ್ಲೀಸ್ ಮಾಡ್ಕೋರಿ. ವಿಡಿಯೋ ನೋಡ್ತಿರಲ್ಲ ಹಂಗೆ ಸಬ್ಸ್ಕ್ರೈಬ್ ಗೊತ್ತಿಲ್ಲ ಫ್ರೆಂಡ್ಸ್. ಮಾಡ್ಕೋರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅನ್ಕೊಂತೀನಿ, ಮಾಡ್ಕೋತೀರಿ ಭೀ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಅದೇ ಗಂಡ ಮನೆದಿಂದ ತವ್ರ ಮನೆಗೆ ಹೋಗೋಕೆ ಇನ್ನೊಂದು 8 ದಿನ ಇರ್ತದೆ. ಕ್ಯಾಲೆಂಡ್ರ್ ಹೆಂಗಿರ್ತೀನೋ ಇನ್ನು 8 ದಿನಗಳಕ್ಕಿಗೆ ಕ್ಯಾಲೆಂಡ್ರ್ ಇರ್ತೀನಿ. ಒಂದು ಇನ್ನೂ 5 ದಿನ ಉಳಿತಲ್ವ ಅಂತೆ. ಮತ್ತು ಮರುದಿನ ಮತ್ತೊಂದು ಹೇಳ್ತೀನಿ, ಇನ್ನೂ 4 ದಿನ ಉಳಿತಿಲ್ಲ ಅಂತೆ. ಅದೇ ಡೈಲಿ ಕ್ಯಾಲೆಂಡ್ರ್ ಎಲ್ಲ ತರಕಾರಿ ಎಲ್ಲ ಕರೆಲ್ಲ ಇಟ್ಕೊಂಡು ಅವಾಗ ಹಬ್ಬಕ್ಕೆ ಹೋಗೋದಿರ್ತದಲ್ಲ ಅವಾಗ ಇಷ್ಟೇ ಹೇಳ್ತೇವೆ ಹೆಣ್ಮಕ್ಳು ಫ್ರೆಂಡ್ಸ್. ಈ ಕುಕ್ಕರ್ ಇಟ್ಕೊಂಡು 2 ಸೌಂಟ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿನ ಸಾಸಿವೆ ಜೀರಿಗೆ ಹಾಕೊಂಡು ಫ್ರೆಂಡ್ಸ್ ಇದು ಚಟಪಟ ಅನ್ನತ್ತ ಬಿಡ್ಬೇಕಲ್ಲ ಫ್ರೆಂಡ್ಸ್. ಸ್ವಲ್ಪ ಕರಿಬೇವು ಹಾಕೊಂಡು ಸ್ವಲ್ಪ ಕಡ್ಲೆಬೇಳೆ ಹಾಕೊಂಡ್ರಿ. ಚೆನ್ನಾಗಿ ಕೈ ಆಡಿಸಿ ಕಡ್ಲೆಬೇಳೆ ಹಾಕೊಂಡು ಮತ್ತು ಕೈ ಆಡಿಸಿ ಸ್ವಲ್ಪ. ಆಮೇಲೆ ಉದ್ದಿನಬೇಳೆ ಹಾಕೊಂಡು ಸ್ವಲ್ಪ ಎಲ್ಲ ಶೇಂಗಾ ಎಲ್ಲ ಹಾಕೊಂಡು ಮತ್ತು ಕೈ ಆಡಿಸಿದ್ರಿ ಬಿಟ್ಟು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಅಂದ್ರೆ ಸ್ವಲ್ಪ ಉಮ್ಗಾಯ್ಬೇಕೆಲ್ಲ. ಉಮ್ಗಾಯ್ದ ಬಳಿಕ ಮೆಣಸಿನ್ಕಾಯಿ ಹಾಕೊಂಡು ಅವು ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸಿ ಈರುಳ್ಳಿ ಹಾಕೊಂಡು ಅವು ಸ್ವಲ್ಪ ಉಮ್ಗಾಯಿ ತಕ್ಕ ಕೈ ಆಡಿಸ್ಬೇಕು. ಅವು ಭೀ ಸ್ವಲ್ಪ ಕಲರ್ ಬರ್ತಕ್ಕ ಚೆನ್ನಾಗಿ ಕೈ ಆಡಿಸ್ದಂದ್ರೆ ಮಸ್ತ್ ಆಗ್ತದೆ. ಆಮೇಲೆ ಸ್ವಲ್ಪ ಆಲೂಗಡ್ಡೆ ಹಾಕೊಂಡು ಮತ್ತು ರಿಪೀಟ್ ಕೈ ಆಡಿಸಿ ಸ್ವಲ್ಪ ಉಮ್ಮಗಾಯ್ಲಿಕ್ಕೆ ಬಿಡ್ಬೇಕು ರೀ ಒಂದು 5 ನಿಮಿಷ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕೊಂಡು ಒಂದು ಅರ್ಧ ಮತ್ತು ಚೆನ್ನಾಗಿ ಕೈ ಆಡಿಸಿ ಕಲರ್ ಬರ್ತಕ್ಕ ಸ್ವಲ್ಪ ಕೈ ಆಡಿಸ್ಕೋತಿರ್ಬೇಕು. ಆಮೇಲೆ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು, ಎಷ್ಟು ಅನ್ನ ಮಾಡ್ತೇವೆ ಅಷ್ಟು ಆಡಿಸ್ಕೊಂಡು ಕೈ ಆಡಿಸಿ ಉಪ್ಪು ಹಾಕ್ಕೊಂಡು ಈಗ ಅಕ್ಕಿ ತೊಳ್ಕೊಂಡು ಚೆನ್ನಾಗಿ ಅಕ್ಕಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಹೆಸರು ಬರ್ನ ಅಕ್ಕಿ ಹಾಕ್ಕೋಬೇಕ್ರಿ. ಅಕ್ಕಿ ಹಾಕ್ಕೊಂಡು ಮ್ಯಾಗ ಮುಚ್ಚಿಬಿಡ್ಬೇಕ್ರಿ. ಕೊತ್ತಂಬರಿ ಹಾಕ್ಕೋಬೇಕ್ರಿ. ಕೊತ್ತಂಬರಿ ಹಾಕಿ ಇನ್ನೊಂದು ಸತಿ ಕೈ ಆಡಿಸಿ ಮ್ಯಾಗ ಕುಕ್ಕರ್ ಮುಚ್ಚಿಬಿಡ್ಬೇಕ್ರಿ. ಆಯ್ತು, ಅನ್ನ ಫಿನಿಶ್. 3 ಸೀಟಿ ಆಗೋಣ ಆಯ್ತು, ಅನ್ನ ಇಳಿಸ್ಬೇಕ್ರಿ. ಸ್ವಲ್ಪ ಸೀಟಿ ಇತ್ತು, ಸ್ವಲ್ಪ ಇದು ಮಾಡ್ದೆ. ಸೀಟಿ ಆಯ್ತು ರೀ. ಇವಾಗ ಅನ್ನ ನೋಡ್ರಿ ಅಷ್ಟು ಮಸ್ತ್ ಆಗ್ಯದ.
ಎಷ್ಟು ಉದುರು ಉದುರು ಆಗಿ ಬಂದದ ನೋಡ್ರಿ ಫ್ರೆಂಡ್ಸ್. ನೋಡಿ ಎಷ್ಟು ಮಸ್ತ್ ಬಂದದ. ಇವಾಗ ಹಾಗೆ ಉಳ್ಳು ಕೊಡ್ತೀನಿ ಅದು ಮಾಡ್ರಿಗೆ ಸುಡೋದು ಉಂಡ್ರೆ ಚಂದ ಫ್ರೆಂಡ್ಸ್. ಅದು ಟೇಸ್ಟ್ ಆಗ್ತದ. ಫ್ರೆಂಡ್ಸ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಊಟ ಆಯ್ತ್ರಿ? ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್, ಟಾಟಾ.